ದೇವರು ತಾನು ಎಲ್ಲರ ಕಣ್ಣಿಗೂ ಯಾವಾಗಲೂ ಕಾಣಿಸೋ ಹಾಗಿಲ್ಲ ಅನ್ಲಿಕ್ಕಾಗಿ ಜಗತ್ತಲ್ಲಿ ತಾಯಿ ತಂದೆ ಎಂಬತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ನಮಗ್ ಕೊಟ್ಟ ಪರಮಾತ್ಮ ಹೇಳಿದ, ನನ್ನನ್ನ ನೀವು ನಿಮಗೆ ಜನ್ಮ ಕೊಟ್ಟಿರತಕ್ಕಂತಹ ತಾಯಿ ತಂದೆಯಲ್ಲೇ ನನ್ನನ್ನು ಕಾಣ್ರಿ ಅಂತ ಹೇಳಿ, ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾ ಆ ತಾಯಿಯನ್ನೇ ದೇವರನ್ನ ಕಾಣ್ರಿ, ತಂದೆಯನ್ನೇ ದೇವರನ್ನ ಕಾಣ್ರಿ, ಅವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡು ಅವರ ಮಾತಾಪಿತೃಗಳ ಸೇವೆಯನ್ನು ಮಾಡ್ತಾ ಇರ್ರಿ. ಆ ತಾಯಿ ತಂದೆಯ ಸೇವೆ ಎಂದರೆ ನಾನು ತೃಪ್ತನಾಗ್ತೇನೆ ಅಂತ ಹೇಳಿ ಪರಮಾತ್ಮ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣತಕ್ಕಂಥ ದೇವರಂತೆ ಮಾಡಿಕೊಟ್ಟ ತಾಯಿಯನ್ನ. ತಂದೆಗಿಂತಲೇ ವಿಶೇಷವಾಗಿ ತಾಯಿ, ಅದಕ್ಕೆ ಪರಮಾತ್ಮ ಮೊಟ್ಟಮೊದಲಾಗಿ ಮಾತೃದೇವೋಭವ ಅಂತ ತಾಯಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟರು. ಅಂತಹ ತಾಯಿ ಸೇವೆಯನ್ನು ಮಾಡೋದಾಗಿ ನಾನು ತೃಪ್ತನಾಗ್ತೇನೆ. ಯಾವ ವ್ಯಕ್ತಿ ನನ್ನ ಸ್ವರೂಪ ಇರತಕ್ಕಂತಹ, ನನ್ನ ವಿಶೇಷವಾದ ಸನ್ನಿಧಾನ ಇರತಕ್ಕಂತಹ ತಾಯಿ ತಂದೆಯ ಸೇವೆಯನ್ನು ವಿಶೇಷವಾಗಿ ಮಾಡ್ತೀರಿ, ಅವರನ್ನು ಪೂರ್ಣವಾಗಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಪರಮಾತ್ಮ. ಹಾಗೆಯೇ ಅನೇಕವಾಗಿರತಕ್ಕಂತಹ ಮಾತಾಪಿತೃಗಳ ಸೇವೆ ಮಾಡತಕ್ಕಂತಹ ಭಕ್ತರನ್ನು ಕೂಡ ರಕ್ಷಣೆ ಮಾಡಿದ್ದಾನೆ.